ಮುಂದಿನ ಮುಖ್ಯಮಂತ್ರಿ ಶ್ರೀ ವಿ ಸೋಮಣ್ಣ ಅವರಿಗೆ, ಶ್ರೀ ವಿ ಸೋಮಣ್ಣ ಅವರಿಗೆ ಸ್ವಲ್ಪ ಮಾರ್ಗ ಮಧ್ಯ ಜಾಗ ಮಾಡಿಕೊಡಿ ಸರ್. ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಸನ್ಮಾನ್ಯ ಸೋಮಣ್ಣನವರು ಈ ಕಡೆ ಬನ್ರಿ. ಎಲ್ಲ ನನ್ನ ಮುಸಲ್ಮಾನ್ ಬಂಧुಗಳೇ, ತಾಯಂದಿरे, आत्मीय शिक्षक वर्गदवरे, मुझे अच्छा कन्नड़ भी आता है, हिंदी भी नहीं आ रहा है, थोड़ा थोड़ा आता है, थोड़ा थोड़ा हमारा जगजीत राम नगर का भाषा आता है, इसलिए थोड़ा क्या तो भी तकलीफ हो तो मुझे माफ कीजिए. ಈ ದೇಶ ನಮ್ಮೆಲ್ಲರದು. ಭಾರತ ರತ್ನ APJ ಅಬ್ದುಲ್ ಕಲಾಂ ಅವರು ಈ ದೇಶದ ರಾಷ್ಟ್ರಪತಿಗಳಾಗಿ ವಿಶ್ವದ ಭೂಪಟದಲ್ಲಿ ಇನ್ನೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಭಾರತೀಯರ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ ಒಬ್ಬ ಮಹಾನ್ ನಾಯಕ. ಅವರ ಜೊತೆಯಲ್ಲಿ ನಾನು ಸುಮಾರು ವರ್ಷಗಳ ಕಾಲ ಒಡನಾಟವನ್ನು ಬಲವನ್ನಾಗಿದ್ದೇನೆ. कर्नाटक को 4 टाइम मिलने को आया साफ था. ರಾಮೇಶ್ವರದಲ್ಲಿ ಅವರ ಮಸೀದಿ ಇದಕ್ಕೆ ನಾವೇನಿರ್ತೀವಿ ನಾವು ಗೋರಿಗೆ ಸಮಾಧಿಗೂ ಕೂಡ ನಾನು ಹೋಗಿ ಬಂದು ಅದಾದ್ಮೇಲೆ ಇವತ್ತು ಆ ಸಮಾಧಿಯನ್ನ ಅಂತಾರಾಷ್ಟ್ರೀಯ ಸಮಾಧಿಯನ್ನಾಗಿ ಮಾಡಿ ಒಂದು ದೊಡ್ಡ ಸಮರ್ಪಣೆಯನ್ನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ನನಗೆ ಭಾರಿ ಖುಷಿಯಾಗಿದ್ದು ಒಂದು ಸಣ್ಣ ಉರ್ದು ಶಾಲೆ ನಮ್ಮ ನ್ಯಾಮತ್ತಲ್ಲಿ ಹೇಳಿದ್ರು 10th ವರೆಗೂ ಇರಬೇಕು ಅಂತ. ನಾನು ಒಂದು ಮಾತು ಇವತ್ತು ಹೇಳ್ತೀನಿ, ಇನ್ನೂ 2 ಫ್ಲೋರ್ ಕಟ್ಟಬೇಕು ಅಂತ ಆಸೆ ಇದೆ. ಮಾಡೋಣ, ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಒಂದು ವಿಶೇಷವಾದ ಶಾಲೆಯನ್ನ ಮಾಡಬೇಕು ಅಂತ ನಾನೇನು ನಿಮ್ಮ ನಾಯಕರಲ್ಲಿ ಇದೆಯಲ್ಲ ಅದು ಮತ್ತೊಂದು ದಾನವಾಗಿದ್ದಾಗ 1 ಕೋಟಿ ರೂಪಾಯಿ ತಂದು ಮಾಡಿ ಶುರು ಮಾಡಿದ್ದಾರೆ. ಮೆಕ್ಕಾಮಸಿ ಕ್ಷೇತ್ರ ನಮ್ಮ ಅಧ್ಯಕ್ಷ ಬಂದಿದ್ದಲ್ಲೋದು ಇದರಲ್ಲಿದ್ದಾರೆ. ಹಾಗಾಗಿ ಅದನ್ನ ಇನ್ನ ಈ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂಧುಗಳು ಆ ಕಟ್ಟಡ ಈ ಕಟ್ಟಡ ಬಂದು ನೋಡಿ ಅವರಲ್ಲೂ ಕೂಡ ಇದೇ ರೀತಿಯಾದ ಕಟ್ಟಡ ಮಾಡೋದಕ್ಕೆ ಅವರು ನಾನು ಅದನ್ನ ಪೂರ್ತಿ ಹೊರದಾಕಿ 5 ಫ್ಲೋರಿನ ಕಟ್ಟಡ ಕಟ್ಟಿ ಹೈಟೆಕ್ ಶಾಲೆ ಮಾಡಿ ಹೆಣ್ಣು ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಮಾಡಿ ನಮ್ಮ ದೇಶದ ನಿಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಾವೆಲ್ಲ ಭಾರತೀಯರು ಈ ದೇಶದ ಅವಿಭಾಜ್ಯವನ್ನ ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಇರಬೇಕು ಅನ್ನೋದನ್ನ ದೊಡ್ಡ ಸ್ಥಾನವನ್ನ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ. ನನಗೆ ಇನ್ನೊಂದು ಆಸೆ ಇದೆ. ನನ್ನ ತಾಯಿಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನೊಂದು ಜಾಗ ಹೆಣ್ಮಗಳು ಒಂದು ಇದರ ಮೆಹಂದಿ ಹಾಕೊಂಡು ಬಂದಿತ್ತು. ಅವತ್ತು ಆರೋಗ್ಯ ಇರಲಿಲ್ಲ ಹೆಣ್ಮಗಳಿಗೆ. ನೀನೇನು ಓದಿದ್ದೆ ತಾಯಿ ಅಂದೆ. SLC ಏನೋ ಓದಿದ್ದೀನಿ ನನ್ನ ಮಾತು ಹೇಳಿ. ನೀನೇನಾದ್ರು ಡಿಗ್ರಿ ಮಾಡಿ IAS ಆಫೀಸರ್ ಆಗ್ತಾ ಇದ್ರಮ್ಮ. ಒಂದು ಸತ್ಯ, ಈ ದೇಶದಲ್ಲಿ ಇನ್ ಮುಂದೆ ಯಾವುದೇ ಸಮಾಜ ವಿದ್ಯೆಗೆ ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ನಮ್ಗಿನ್ನ ದಟ್ಟರು ಮತ್ತೊಬ್ರು ಇರೋದಿಲ್ಲ. ದಯಮಾಡಿ ವಿದ್ಯೆಗೆ ಏನೇನು ಬೇಕು ಎಲ್ಲವನ್ನೂ ಮಾಡ್ತೀನಿ. ಅವರೇ ನೀವೇನು ತಲೆ ಕೆಡಿಸ್ಕೊಂಬೇಡಿ. ನಾನು ಚುನಾವಣೆ ಓಟ್ಗೋಸ್ಕರ ಇದನ್ನು ಮಾಡಿಲ್ಲ. ನೀವು ನನಗೆ ಸಹಾಯ ಮಾಡ್ಬೇಕು ಅನ್ನೋದು ನನಗಿಲ್ಲ. ನನಗಿರೋದು ಒಂದೇ ಒಂದು ಆಸೆ, ನಾವೆಲ್ಲ ಒಂದೇ ಹೋಗ್ಬೇಕು, ಒಂದು ತಾಯಿ ಮಕ್ಕಳಾಗಿ ಹೋಗ್ಬೇಕು. ಯಾವ ಪಾರ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಇವತ್ತು ವೋಟ್ ಬ್ಯಾಂಕ್ ನಮ್ದು ಅಂತ ಹೇಳ್ತಾರೋ ಆ ಜನರಿಗೂ ಕೂಡ ನಾವು ಉತ್ತರ ಕೊಡ್ಬೇಕಾಗಿದೆ. ಅವ್ರಿಗೂ ಉತ್ತರ ಕೊಡ್ಬೇಕಾಗಿದೆ. ಒಂದು ಮಾತನ್ನು ಹೇಳಿದ್ರು ತುಂಬಾ ಚೆನ್ನಾಗಿ. 10 ವರ್ಷ ಇದ್ರು, ಏನ್ ಮಾಡೋದು? ನಮ್ಮ ಸೋಮಣ್ಣವ್ರಿಗೆ ನಾವೇನು ಕೇಳಲಿಲ್ಲ, ನಾವು ಓಟು ಹಾಕಲಿಲ್ಲ, ಇಷ್ಟೆಲ್ಲ ಮಾಡ್ಕೊಟ್ರು. ಸೋಮಣ್ಣ ನಿಂತನಿರಲ್ಲ, ಅರಿಯೋನಿಲ್ಲ ನಮ್ಮಂತಲ್ಲ. ತಪ್ಪು ವಾದ ಮಾಡಿ ಚುನಾವಣೆಯಲ್ಲಿ ಓಟ್ ಹಾಕೋದು ಗೆಲ್ಸೋದು ಒಂದ್ ಜನ ಆದ್ರೆ ಗೆದ್ದ ಮೇಲೆ ಎಲ್ಲರಿಗೂ ನಾವು ಸಮಾನವಾಗಿ ನೋಡ್ಬೇಕಾಗಿದೆ. बड़तन निम्न यादू शाश्वत अल्ल मुझे अभी एक बहुत दूर से बात कर रहा हूँ ಎಷ್ಟು ಸೀಟ್ ಮನೆಗಳಿದೆ
ಎಲ್ಲವನ್ನು ನಾನೇ ಸರ್ವೆ ಮಾಡ್ತಾ ಇದ್ದೀನಿ, ಯಾವ ಮುಖಂಡರಿಗೂ ಹೇಳಿಲ್ಲ. ಎಲ್ಲ ಸರ್ವೆ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಇನ್ನು 3 ತಿಂಗಳಲ್ಲಿ ಆ ಸೀಟಿನ ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡು ಉಗಿತಾ ಇದ್ದಾರೆ, ಬೆಂಕಿ ಉಳಿತಾರೆ. कैसा उधर रहने का बोलिए सर, क्या उन्हें तकलीफ दिया था बोलिए, ಏನ್ ಕರ್ಮ ಮಾಡಿದ್ರು, ಏನ್ ಪಾಪ ಮಾಡಿದ್ರು, ಅವ್ರಿಗೂ ನಾವು ಮನುಷ್ಯತ್ವದಲ್ಲಿ ನೋಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀರಿ ವಿನ ಓಟ್ ಹಾಕೋದು ಬಿಡೋದು ಬರ್ತೀರಿ. ಎಲ್ಲ ಒಂದ್ ಕಡೆ ನಿಮ್ಗೆ ಇನ್ನೂ ಸ್ವಲ್ಪ ಅಲರ್ಜಿ ಇದೆ. ಬಿಜೆಪಿ ಅಂದ್ರೆ ಏನು ಆಗ್ಬೇಕಂದ್ರೆ ಏನು ಆಗೋದಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ನೀವು ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಒಂದು ತಾಯಿಯ ಮಕ್ಕಳಾಗಿರ್ಬೇಕು, ಮುಸಲ್ಮಾನ ಮನೆಗಳಿಗೆ ನೀವು ಹೋಗ್ಬೇಕು ಅನ್ನೋ ಸೂಚನೆಯನ್ನ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಟರ್ಕಿಯಲ್ಲಿ ಭೂಕಂಪ ಆದ ತಕ್ಷಣ ಯಾವುದಾದ್ರೂ ಒಂದು ದೇಶ ಹೋಗಿದ್ದು ಅದು ಭಾರತ ದೇಶ, ಅದು ನಮ್ಮ ದೇಶ. 8 ಫ್ಲೈಟ್ ಹೋಗಿದೆ. ನಾನು ನಿಮ್ಮನ್ನು ಮನವಿ ಮಾಡ್ತೀನಿ, ಇಷ್ಟೊಂದು ಸಂಖ್ಯೆಯಲ್ಲಿ ನನ್ನ ತಾಯಿಯಂದಿರು ಬಂದಿದ್ದಾರೆ. ಎಷ್ಟು ಜನ ಡಿಗ್ರಿ ಮಾಡಿರೋದ್ರಿಂದ ತೋರಿಸಿ, ಓದಿಸೋದ್ರಿ ನೀವು, ಮನೆ ನೀಚೆ ಕಲಿಸೋದ್ರಿ ನೀವು. ನಮ್ಗಿನ್ನ ಪ್ರತಿಭಾವಂತರಿದ್ದಾರೆ. ನಿಮ್ಮ ಸಂಪ್ರದಾಯ ಏನಿದೆ ನಾನು ಅದನ್ನ ಕಿತ್ತಾಕಿ ಅಂತ ನಾನು ಹೇಳೋದಿಲ್ಲ. ವಿದ್ಯಾವಂತರಾಗಬೇಕು. ತಾಯಿ ಮುಂದಿನ ಸಾರಿ ಮಾಹಿತಿ ಏನ್ ಬೇನೆಯಿಂದ 8th 9th 10th 3 ಇಲ್ಲೇ ಶುರು ಆಗ್ಬೇಕು. ಇದಾದ್ಮೇಲೆ ಸಾಗಿಮಾನ ಜುಲೈ 30ನೇ ತಾರೀಕಿನ ಒಳಗಡೆ, ಜುಲೈ 30ನೇ ತಾರೀಕಿನ ಒಳಗಡೆ ಪ್ರಕಾಶನ ನಿಮಗೆ ಕೃತಿಗೆ ಬರೋದು. ಜುಲೈ 30ನೇ ತಾರೀಕಿನ ಒಳಗಡೆ साधीमान मुगितरे तुम्हारा हॉस्पिटल में कंप्लीट होता है, दोनों विचार करेंगे, दोनों विचार करेंगे साहब. क्या कभी कीजिए ನಿಮ್ಮ ಹಕ್ಕು, ನೀವು ಯಾರು ಚಲಾವಣೆ ಮಾಡಿ. ನಾನು ಏನೋ ಮಾಡಿದ್ದೀನಿ, ನಿಮಗೆ ನಾನು ಯಾವುದು ಫೋರ್ಸ್ ಮಾಡೋದಲ್ಲ. ಜ್ಞಾನಕ್ಕಲ್ಲ, ನಮಗೆ ಒಂಥರ ಮೊಹಮ್ಮದ್ ಗೋಲ್ ಇವರಿದ್ದಾಗಿ ಪೈಗಂಬರ್ ಸಾಹೇಬ್ ಇದ್ದಾಗಿ ನೀವೇ ನಮಗೆ ಹೈಕಮಾಂಡ್. ಇವತ್ತು ರಿಜಿಸ್ಟ್ರು ಆಯ್ತಾ ಇದೆ, ಹಕ್ಕುಪತ್ರನೂ ಆಯ್ತದೆ, ಕೈಗೂ ನೈ ದಿಯಾ. ಅವ್ರ ಅಪ್ಪನೇ ಮಂತ್ರಿ ಆಗಿದ್ದ, ನೈ ಸಾಬ್ ಅಣ್ಣ ದೌಲತ್ ಆಗಿಲ್ವರಪ್ಪ ಮನ್ಸೂರ ಮಾಡಲಿಲ್ಲ. ಯಾಕೆ ಹೇಳಿದ್ರೆ ಬಿಡಪ್ಪ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ. ನಮ್ಮ ಸ್ನೇಹಿತ ಜಮೀರ್ ಅಹಮದ್, ನಮ್ಮ ಆತ್ಮೀಯರು ನಜೀರ್ ಅಹಮದ್ ಅವರು, ನಾವೆಂದೂ ಕಿತ್ತಾಡೋರಲ್ಲ, ನಾವೆಂದೂ ಕೂಡ ಘರ್ಷಣೆ ಮಾಡ್ಕೊಂಡವ್ರಲ್ಲ. ಎಲ್ಲಿಂದ ನಾವು ಬಂದು ನೀನ್ ಮಾಡಿರೋ ಪಾಪಕ್ಕೆಲ್ಲ ನಮ್ಮ ಜನನೆಲ್ಲ ತಗೊಂಡು ಉಪಯೋಗಿಸ್ಕೊಂಡು ಒಂದು ಹುಲ್ಕಡ್ಡಿ ತೆಗೆದು ಎತ್ತಿಟ್ಟಿಲ್ಲ. क्या तभी किया था अम्मा, क्या तभी एक पैसा का. इसलिए तुमको भाई ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಓಟ್ ಯಾರಿಗಾರ ಹಾಕೊಳ್ಳಿ, ಅದು ಅಂತವ್ರು ಮಾತ್ರ ಹಾಕ್ಬಾರ್ದು, ಅಂತವ್ರು ಮಾತ್ರ ಹಾಕ್ಬಾರ್ದು, ಯಾರಿಗೂ ಯಾರು ಹಾಕ್ತೀರಾ ಅಂತವ್ರು ಮಾತ್ರ ಹಾಕ್ಬಾರ್ದು. ಅದಕ್ಕೆ ನಾನು ಇದಾದ್ಮೇಲೆ 8th 9th 10th ಅಡ್ಮಿಷನ್ ಎಷ್ಟಾಯ್ತದೋ ನಿಮ್ಗೆ ಏನು ಫೀಸ್ ಇದೆ ಸರ್ಕಾರದ ನಾನೇ ಕೊಡ್ತೀನಿ. ಎಲ್ಲ ಮಕ್ಕಳಿಗೆ ಬಿರಿಯಾನಿ ಮಾತ್ರ ಕೊಡಕ್ಕೆ ಒಂದು ಸತ್ಯ. ನಮ್ಮ ಊರಲ್ಲಿ ಒಬ್ಬರು ಚೀನಿ ಸಾಕು ಹೋಗ್ತಾ ಇದ್ರು, ನಮ್ಮ ಬೇರೆ ಕಕ್ಕಪ್ಪ ಚೀನಿ ಸಾಬ್ರು ಅಂದ್ರೆ ಒಂದು 3000 ಎಕರೆ ಜಮೀನ್ದಾರರು. ಅವರು ಹಳ್ಳಿಗಳಿಗೆ ನ್ಯಾಯ ಮಾಡಕ್ ಹೋಗೋದು, ಹಿಂದೆ ಕೋರ್ಟ್ ಕಚೇರಿಗೆ ಯಾರು ಹೋಗ್ತಾ ಇರಲಿಲ್ಲ. ಮಹಾರಾಜ ಮೈಸೂರು ನ್ಯಾಮತುಲ್ಲಾ ಅವರೇ, ಮಹಾರಾಜ ಮೈಸೂರು ಅವರಿಗೆ ವರ್ಷಕ್ಕೆ 2 ಜೊತೆ ಬಟ್ಟೆ ಕಳಿಸೋರು. ಅವರ ನೋಡ್ಬೇಕು, ಅವ್ರು ಇದ್ದರೆ ಯಾವ ಹಳ್ಳಿಗೆ ಹೋದ್ರು ಕೂಡ ಹಳ್ಳಿಗಳಲ್ಲಿ ಮುಸಲ್ಮಾನ್ ಇರೋದು 2 ಮನೆ 3 ಮನೆ 4 ಮನೆ, ಇನ್ ಬಾಕಿಯವರೆಲ್ಲ ಹಿಂದೂಗಳೇ. ಆದ್ರೆ ಅವ್ರ ಒಡಂಬಡಿಕೆ ಸ್ನೇಹ ಹೆಂಗಿತ್ತು ಅಂದ್ರೆ ಮುಸಲ್ಮಾನ ಯಾರು ಹಿಂದೂ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ನಿಮಗೆ ವಿನಂತಿ ಮಾಡ್ತೀನಿ, ಕೆಂಪೇಗೌಡರು ಬೆಂಗಳೂರಿನ ಬರೀ ಒಕ್ಕಲರಿಗೆ ಎಂದಿದ್ರೆ ಮುಸಲ್ಮಾನರು ಇಲ್ಲ, ಲಿಂಗಾಯತರು ಇಲ್ಲ, ಬ್ರಾಹ್ಮಣರು ಇಲ್ಲ, ಇನ್ನೊಬ್ರು ಇಲ್ಲ, ನಾವು ಯಾರು ಇರಕ್ಕಾಯ್ತಾ ಇರಲಿಲ್ಲ. ಇವರೆಲ್ಲ ದೈವ ಸೃಷ್ಟಿಗಳು, ಭಗವಂತನ ಆಶೀರ್ವಾದ ಪಡ್ಕೊಂಡು ಬಂದವರು. ನಾವು ಬಂದಿದ್ದೀವಿ, ವಾಪಸ್ ಹೋಗ್ತೀವಿ. ಬಂದ ಮೇಲೆ ಆ
ಮಕ್ಕಳನ್ನ ನೀವು ಕರ್ಕೊಂಡು ಬಂದು ಎಲ್ಲ ಒಂದ್ ಕಡೆ ವಿದ್ಯೆ ಕೊಡ್ತೀರಾ. ನಾನು ಓಟ್ ಬ್ಯಾಂಕ್ ಅನ್ಕೊಂಡು ಕಾಲ ಕಳೆದ್ರೆ ಇದು ಯಾವ ನ್ಯಾಯ? ತಲೆ ಕೆಡಿಸ್ಕೊಂಡ್ರೆ ಒಳ್ಳೆದಾಗಿದೆ. ಇವತ್ತು ಏನು ನೀನು ಹೇಳ್ತೀನಿ, ಹತ್ಪತ್ರ ಮತ್ತೊಂದು ರಿಜಿಸ್ಟ್ರೇಷನ್ ಪೇಪರು 2 ಲಕ್ಷ ಲೋನ್ ಅನ್ನೋದು ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಏನೋ ಸಹಿ ಹಾಕ್ತೀನಿ ತಗೊಂಡಿದ್ದಷ್ಟೇ. ಸರ್ಕಾರದಿಂದ ತಗೊಂಡಿದ್ದು ಯಾವಾಗ ವಾಪಸ್ ಕೊಡ್ತಾರೆ, ನನಗೆ ಕೊಡ್ತಾರೆ ಅಂತೇಳಿ ಅಗ್ರಿಮೆಂಟ್ ಇದೆಯಾ? ಯಾಗಿದೆ? ನಿಮ್ಮ ಮನೆ ಚೆನ್ನಾಗಿ ಕಟ್ಕೊಳ್ರಿ ಅಂತ ನಾವು 400 ಕೋಟಿ ರೂಪಾಯಿನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಿರೋ ಬರವಳಿ. ನಮ್ಗೆ ಏನಾಗಿದೆ, ನಾವು ನಿಮ್ಗೆ ಜಪ್ ಹೋಗ್ತೀವಿ, ನೀವು ನಮ್ಮ ಹತ್ರ ಸೇವನೆ ಅಂತ ಬಂದಿರೋದು. ಅದೇನೋ ಗೊತ್ತಿಲ್ಲ, ಯಾವುದಾದ್ರೂ ಪುಣ್ಯ ನಮಗೆ ಎಲ್ಲ ಸೇರಿದ್ದೀವಿ. ನಿಮ್ಗೆ ಗುಣ ಇದೆ, ನಮ್ಮ ಅದನ್ನ ನಾವು ತೀರ್ತೀವಿ. ನಮ್ಮ ಅದಕ್ಕೆ ನಾನು ನಿಮಗೆ ಎತ್ತೇ ಮಾತುಕತ ಮನೆ ಮಠ ಎಲ್ಲ ಚೆನ್ನಾಗಿರ್ಬೇಕ್ರಿ. ರಸ್ತೆಗಳು ಹೆಂಗಿತ್ತು ಸ್ವಾಮಿ, ಸ್ಯಾನಿಟರಿ ಇಲ್ಲ, ಮತ್ತೊಂದಿಲ್ಲ. ನಮ್ಮ ತಾಯಿಯಂದಿರು ನಾವು ಎಲ್ಲ ಮನೆಯಿಂದ ಆಚೆ ಹೋಗ್ತೀವಿ, ಆ ಮಕ್ಕಳನ್ನ, ಮತ್ತೊಬ್ಬರನ್ನ, ನೆಂಟರನ್ನ, ಚಿಕ್ಕಪ್ಪನ, ಮಾವನ, ಹತ್ತಿರ ಎಲ್ಲ ಸಂಭಾವನೆ ಮಾಡೋದು. ಎಲ್ಲ ಸಣ್ಣ ಸಣ್ಣ ಮನೆ. ನಾನು ಹೋಗಿದ್ದ ಮನೆ ನಾನೇ ಕಟ್ಟಿದ ಮನೆಗೆ ಮತ್ತೆ ನಾನೇ ಹೋಗ್ಬೇಕಾಯ್ತು ಕರೆಂಟ್ ಮೀಟರ್ ಹಾಕಕ್ಕೆ. ಹೇಗಿಲ್ಲ ಇತಿಹಾಸ ಯಾಕೆ ಮಾಡಲಿಲ್ಲ ನೀವು? ಇಲ್ಲ ಬಂದಿಲ್ಲ, ಮನೆ ಬಂದಿಲ್ಲ. ನಮ್ಮ ರಜಪೂತರು ಎಲ್ಲವರೇ ರಜಪೂತರು ಅಂತ ಚಿದಾನಂದ್ ಚೇತನ್ ಅವ್ರು ಹೇಳಿದ್ದೀನಿ, ಯಾರು ₹1 ಕಟ್ಟಬೇಕಾಗಿಲ್ಲ, ಎಲ್ಲ ನಾನೇ ಕಟ್ತೀನಿ, ಸರ್ಕಾರದಿಂದಾನೇ ಮಾಡ್ತೀನಿ, ಎಲ್ಲ ಮನೆಗಳು ಮೀಟರ್ ಕೊಡ್ಕೊಡ್ತೀನಿ. ಮತ್ತೆ ಇನ್ನೊಂದು 300 ಮನೆನ ನಿಮಗೆ ಕೊಡ್ತಾ ಇದ್ದೀನಿ. ಒಂದು ಮನೆಗೆ 2 ಲಕ್ಷ ರೂಪಾಯಿ ನಮ್ಮ ಕೊರತೆ ಅಭಿವೃದ್ಧಿಯಿಂದ 2 ಲಕ್ಷ ರೂಪಾಯಿ ನಿಮ್ಮ ಹೆಸರಿಗೆ ಲೇಬರ್ ಕಾರ್ಡಿಂದ ಕೊಡ್ತೀನಿ. 4 ಲಕ್ಷ ಆಯ್ತಾರೆ, ಬಾಕಿ ನೀವೇ ಹಾಕಿ ಕಟ್ಕೊಂಡು ನೀಟಾಗೆ ಏನಾದ್ರು ಸಣ್ಣ ಪುಟ್ಟ ಇದೆ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. कितने बोले थे सब मैं तो सब ने सब तो बात किया था, ऐसा क्या तो मीटिंग किया था सब, तुम्हें कैसा करके तो पूछा था सब. इसलिए अम्मा ये सभी छोड़ो, ನೀವು ಹೆಣ್ಮಕ್ಳು ನಮ್ಮ ತಾಯಿಯಂದಿರು, ನೀವು ದೊಡ್ಡ ಮನಸ್ಸು ಮಾಡಿ. ಯಾಕೆ ಹೇಳ್ತೀನಿ ಅಂದ್ರೆ, ಚುನಾವಣೆ ಬರ್ತದೆ ಹೋಗ್ತದೆ. ಬನ್ನಿ ರಜಪೂತ್ರೆ, ಇಬ್ರು ಹೇಳಿದ್ದಾರೆ. ಎಷ್ಟು ಮನೆ ಒಟ್ಟು? 263 ಮನೆಗೂ ಮೀಟರ್ ಹಾಕ್ಬೇಕು. ದುಡ್ಡು ಇಲ್ಲ, ಕಾಸಿಲ್ಲ, ರಾಮದು ಇಲ್ಲ, ಕೃಷ್ಣದು ಇಲ್ಲ, ರಜಪೂತ್ ಅವ್ರ ಲೆಕ್ಕ ಜೋರ ಸರ್ಕಾರದಿಂದ ಏನ್ ಕಟ್ಟಿಸ್ಬೇಕು ನಾನು ಕಟ್ಟಿಸ್ತೀನಿ. ನಾನು ಹೋಗಿದ್ದೇನೆ, ಅದಾದ ಒಬ್ಬರು ಮುಸಲ್ಮಾನ್ ಮನೆಗೆ ಹೋದೆ. ಅವ್ರು ಯಾರು ಹೇಳ್ತಾ ಇಲ್ಲ, ಅಣ್ಣ ಕಾಂಗ್ರೆಸ್ ಲೀಡರ್, ನಾವು ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ದಳಾನೆ ಹೊರ ಕಡೆಗೆ ಅಂದ್ಬಿಟ್ಟು ಕೇಳಿದೆ, ಕಿತ್ತನೆ ಹಾಕ್ಲಿದ್ದಾರೆ ಅಂತ. 7 ಜನ ಇದ್ದೀವಿ ಅಂತ. ಒಂದು ಸಣ್ಣ ರೂಮ್ಸ್ ಹೆಂಗಿರ್ಬೇಕಲ್ಲಿ? ಕೈ ಸಹೋದರ रहने का क्या तो करना ना माँ, करना नहीं करना साले साई ना माँ, क्या ऐसा हो गया अभी? हाँ, ಹಾಗಾಗಿ ನಿಮಗೆಲ್ಲ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಿ. ಕರೋನಾ ಬಂತು, ನನಗೆ ನಮ್ಮ ಮೋಹನ್ ಕುಮಾರ್ ಇಲ್ಲವನೇ, ನಮ್ಮ ರಾಜಣ್ಣ ಇಲ್ಲವನೇ. ನಾನು ಎಂದೂ ಕೂಡ ಅವ್ರು ಮುಸಲ್ಮಾನರು ಹಿಂದೂ ಅಂತ ಹೇಳಿಲ್ಲ. ಕರ್ತವ್ಯ ಬರುತ್ತಪ್ಪ ಎಲ್ಲದ ಹೇಳಿದ್ದೇವನಪ್ಪ. ಮನ್ಸೂರ, ಸಿರಾಜು, ಕೈ ಮುಗಿತೀನಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಹೊಟ್ಟೋಗ್ತೀವಿ. ಮಕ್ಕಳನ್ನ ಭವಿಷ್ಯನ ರೂಪಿಸಿ ಅವ್ರು ಒಳ್ಳೆ ವಿದ್ಯಾವಂತರು ಮಾಡಿ. ನನಗೆ ಆನಂದ ಇದೆ ಇವಾಗ. ಈ ಶಾಲೆ ಇನ್ನೂ ಹೇಳಿದಂತೆ ತಗೋಬೇಕು, ಲಿಫ್ಟ್ ಹಾಕ್ಬೇಕು, ನಮ್ಮ ಜನ ಸುತ್ತಾಡಬೇಕು, ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀಬೇಕು. ಇದು ನಿಮಗೆ ಇಟ್ಕೊಳ್ಳಿ ನೀವು. ಇದು ಸ್ವಲ್ಪ ತೊಂದರೆ ಇದೆ ನಮ್ಮ ದೌಲತ್ ಖಾನ್ ಹೆಸರು ದೌಲತ್ ಖಾನ್, ನೀವು ಒಳ್ಳೆಯವರು, ಚೆನ್ನಾಗಿ ದಾರಿ ಗೊತ್ತೀನಿ. ನೋಡ್ಕೊಳ್ಳಿ, अभी 3-4 महीने में वो भी ऐसा होता है. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ನಿಮಗೆ ಸುಳ್ಳು ಹೇಳಿ ರೂಢಿ ಇಲ್ಲ. ಎಲ್ಲರೂ ಚಿಂಡ್ಲಿ ಸುಳ್ಳು ಹೇಳೋದೇ ಕತೆ ಅವ್ರದ್ದು ಸ್ವಾಮಿ. ಬೇರೆ ಏನು उसको पास नहीं है. 2 मिनट उसके पास पेटू को बात कीजिए, क्या क्या भाषा आता है तुम्हें देखिए. ಇದು ಬೇಡ. ನಾವೆಲ್ಲ ಮನಸ್ಸನ್ನ ಹಾಕೋಣ, ಮಾಡೋಣ, ಒಳ್ಳೆಯ ಕೆಲಸ ಮಾಡಿದ್ದೀವಿ.
ನಮ್ಮ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಒಳ್ಳೇದಾಗಲ್ಲಮ್ಮ. ನಾನು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ. जुलाई 30 तारीख ಒಳಗಡೆ ನಮ್ಮದೊಳಗೆ तुम्हारा शादी माल भी कंप्लीट हो जाए, तुम्हारा क्लिनिक भी कंप्लीट हो जाए, बाद में वो बड़ा खाने का छात्रों भी एक जीर्णोद्धार करेंगे. अभी ये 2 करोड़ डाल देंगे. मुझे एक काम कीजिए, मुझे वोट डाले तो तुमको बीजेपी क्या तो मुश्किल हुआ था, मुझे तुम्हारा डिसीजन तुमको देता है. वो उसका वोट आदमी को नहीं देखो. ಒಳ್ಳೆ ಕೆಲಸಗಾರನ ಕರ್ಕೋಬೇಡಿ. नहीं सर, ಒಳ್ಳೆ ಕೆಲಸಗಾರನ ಕರ್ಕೋಬೇಡಿ. 4.25 ವರ್ಷದಿಂದ ಚುನಾವಣೆ ಬಂದೆ. ನಾಮತುಲ್ಲವರೇ ಸೋಮಣ್ಣ ಬಂದ್ರೆ ಇಲ್ಲಿ ದೊಡ್ಡ ಬಾಧ್ಯ ಮಾಡಿಸ್ತಾರೆ, ಮನೆ ನುಗ್ಗಿಸ್ತಾರೆ, ಸಾಬುಗಳು ಇರಕ್ ಬಿಡೋದ್ರು. ಈ ಮಂಡ್ಯ ಮಕ್ಕಳು ಮಾತಾಡಿದ್ದು ಏನ್ ಮಾಡ್ರು ಈಟ್ಗಾಗಿ ನಾನೇನಾದ್ರು ಮಾಡ್ತಾನ ನೀವೇ ಕರೆಸಿ ಕೆಲಸ ಮಾಡಿಕೊಟ್ರಿ. ನನಗೆ ಒಂದೇ ಹೇಳ್ತೀನಿ, ನೀವೆಲ್ಲ ನೆಮ್ಮದಿಯಾಗಿರ್ಬೇಕು. ಹಿಂದೂ ಮುಸಲ್ಮಾನ್ ನಮ್ಮ ತಾಯಿಯಲ್ಲಿರು ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಒಟ್ಟಿಗೆ ಸುತ್ತಾಡಬೇಕು, ಒಟ್ಟಿಗೆ ಇರಬೇಕು, ನಾವೆಲ್ಲ ಒಟ್ಟಿಗೆ ಸಾಯ್ಬೇಕು. ನಾವ್ಯಾರು ಕೂಡ ಬೇರೆ ಬೇರೆಯವರೆಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಕೆಲಸವನ್ನ ಮಾಡೋಣ ಅಂತ ಮಾತನ್ನು ಹೇಳಿ ನಾನು ಬೇರೊಂದು ದಿನ ಬರ್ತೀನಿ. ನಾನೊಂದು ತೀರ್ಮಾನ ಮಾಡಿದ್ದೀನಿ. ದುಡ್ಡಿನ ಚುನಾವಣೆ ಮಾಡಬಹುದು ಅಂತ ಅವ್ರು ಏನು ಹೇಳ್ತಾವ್ರೆ. एक बात तुमको रिक्वेस्ट करता है माँ, क्या क्या हो रहा है बोलिए मुझे. क्या तो क्या जो मंडी वो ले तो आता है, उसका पापी का जो लोग हमको नहीं चाहिए, हमको नहीं चाहिए, नहीं चाहिए. वैसा नहीं कीजिए. देश ಒಳ್ಳೆದಾಗಲಿ, ಬೆಳೀಲಿ, ಮಕ್ಕಳು ವಿದ್ಯಾವಂತರಾಗಲಿ, ಈ ಕೆಲಸನ ಮಾಡಿ ಅಂತ ಹೇಳಿ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಜುಕೇಶನ್ ಮಿನಿಸ್ಟ್ರು ಇನ್ನು 2 ಫ್ಲೋರ್ ಹಾಕ್ಸ್ತೀನಿ ಅವತ್ತಲ್ಲ ಸಾಹೇಬ್ರೆ, ಶುರು ಮಾಡ್ತೀನಿ. ಅದಲ್ದಿನ ಎಲ್ಲೆಲ್ಲಿ ನಿಮ್ಮ ಮಕ್ಕಳಿಗೆ ಅಂಗನವಾಡಿಗಳು ಮಾಡಿದ್ದೀವಿ ನಾವು. ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ ಅಂಗನವಾಡಿಗೆ. ಗರ್ಭಿಣಿ ಸಿಎಗೆ 6,000 ರೂಪಾಯಿ ಕೊಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನಾನು ನಮ್ಮ ಕ್ಲಿನಿಕ್ ಮಾಡ್ತಾ ಇದ್ದೀನಿ. ನಮ್ಮದರಲ್ಲಿ 10 ನಮ್ಮ ಕ್ಲಿನಿಕ್ ಚಾಲೂ ಕರಿ ಕಲ್ಸೆ ಕುಮಾರ್ ಮಾರ್ನಿಂಗ್ से. ನಾಳೆ ಬೆಳಿಗ್ಗೆಯಿಂದ 10 ಕಡೆ ನಮ್ಮ ಕ್ಲಿನಿಕ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ಬ್ಲಡ್ ಚೆಕಪ್ ಆಯ್ತದೆ, ಯೂರಿನ್ ಚೆಕಪ್ ಆಯ್ತದೆ, ಗರ್ಭಿಣಿ ಸಿಎಗೆ ಫ್ರೀಯಾಗಿ ಎಲ್ಲವನ್ನೂ ಕೂಡ ಮಾಡ್ತಾರೆ. 2 ಡಾಕ್ಟರ್ ಇರ್ತಾರೆ, 1 ಹೆಣ್ಮಕ್ಳು ಡಾಕ್ಟರ್ ಇರ್ತಾರೆ, 1 ಗಂಡು ಮಕ್ಕಳು ಡಾಕ್ಟರ್ ಇರ್ತಾರೆ, ನರ್ಸಸ್ ಇರ್ತಾರೆ, ಟೆಕ್ನಿಷಿಯನ್ ಇರ್ತಾರೆ. ಯಾರು ದುಡ್ಡು ಕೊಟ್ಟು ತೋರಿಸ್ಬೇಕಾಗಿಲ್ಲ. ಏನು ಇವತ್ತು ಅಕ್ಕಿ ನಾವು ಕೊಡ್ತಾ ಇದ್ದೀವಿ, ನಾವು ಕೂಡ ಅದೇ ಮಾಡಿದ್ದೀವಿ. 17ನೇ ತಾರೀಕು ಮುಖ್ಯಮಂತ್ರಿಗಳು ಅದನ್ನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ನಾನು ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಇವತ್ತೇನು ನೀವು ತೋರಿಸ್ತೀರಾ ಪ್ರೀತಿ ವಿಶ್ವಾಸ ಕೆಲಸಗಾರರಿಗೆ. ಬಿಜೆಪಿ ಸರ್ಕಾರ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ನಾವೆಲ್ಲರೂ ಕೂಡ ಮನೆ ಜನ, ನಮ್ಮನ್ನು ಕೂಡ ನೀವು ಅದೇ ರೀತಿ ಕಾಣಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಹೋಲಿಸಿ ನನ್ನ ಮಾತು ಮುಗಿಸಿ. ನಮಸ್ಕಾರ. जिन्होंने हमारे इलाके के कभी भी ये देखे बगैर कि किसका रास्ता है, हमारे इलाके के सारे लोगों का काम किया. हमारे इलाके के एक जो है बर्थडे पर जमाने से लगी थी, अल्हम्दुलिल्लाह आज बर्थडे से लेकर के पूरे इलाके को अभी सोमना साहब ने अल्लाह की तरफ से चमकाया है. आज रोशनी ही रोशनी हमारे इलाके में है. आज हम देखेंगे कि बड़े जमाने से हमारा कंपाउंड का काम ईर्गे का पेंडिंग हो गया था, बनाया गया था लेकिन वो गिरने के करीब में था. उसके लिए तकरीबन 4 करोड़ से ज्यादा 7 करोड़ के करीब खर्च करके बेहतरीन कंपाउंड भी बनाया. और हम सब के लिए जो है हुकूमत की तरफ से एक शादी महल का जो तकरीबन 7 करोड़ रुपए खर्च करके बनवाया जा रहा है, जिसमें हमारे और आपके बच्चे की निकाह और प्रोग्राम होंगे. और हमारे लिए एक बेहतरीन स्कूल बनाई है. और हम ನಾವು ಏನು ವಿನಂತಿ ನಮ್ಮ
మినిస్టర్ సాహెబ్ గారు ಇಲ್ಲಿ SLC ವರೆಗೂ ಮಾಡ್ಕೊಡ್ಬೇಕು ಅಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಈ SLC ವರೆಗೂ ಆಗ್ಬಿಟ್ರೆ ಈ ಶಾಲೆ ಭಾರಿ ಚೆನ್ನಾಗಿರ್ತಾರೆ. और इतने सारे काम उन्होंने किए हैं. और अब देखो हम लोग कहेंगे, जब हम जैसे लोग कभी किसी बीजेपी पार्टी के ताल्लुक से बात करते हैं तो लोगों की बात अलग अलग हो जाती है. ये देखो भाई हज पे हज किया है, और ये मौलवी साहब है, ये मौलाना है, और ये बीजेपी के हक में बात कर रहा है. अल्लाह की कसम हमारे इसमें कोई अपना जाती मफाद नहीं है, बल्कि हम एक ही बात करते हैं, एक आदमी बीजेपी वाला होकर तुम्हारा काम कर सकता है तो क्या तुम उसके काम के अवसर में उसको वोट नहीं दे सकते? हमारा तो इतना ही सवाल है. तो लिहाजा मैं आपसे अदबन गुजारिश करता हूँ कि हम लोग को ये समझाया जाएगा अभी इसके बाद. और ये मालिक गवर्नमेंट ड्यूटी इन्हें मालिक हो और सुनता ड्यूटी दबाना हो रहे उन्होंने अपने पैसा से बनाए क्या? अब लोग समझाएंगे आपके पास. देखो 10 साल हमारे पास थे जिसे हमने भरपूर तारीफ करके वोट दिया. 10 साल 10 वर्ष ನಾವು ಎಲ್ಲರೂ ಸೇರಿ वोट ಕೊಟ್ಟಿದ್ದೀವಿ. आप सोचो कि हम लोग गवर्नमेंट के पैसों से हमारा काम नहीं करवा सकते थे? क्यों नहीं करवाया? इसलिए नहीं करवाया कि वो जानते हैं कि वो मुसलमानों का काम करवाएं कि नहीं करवाएं. इलेक्शन के टाइम पर 500,000 फेंकेंगे तो वोट मिल जाएंगे. और हमारे काम से उनको मतलब नहीं, हमको सिर्फ करेपात की तरह इस्तेमाल करते हैं. ये वो आदमी है जिन्होंने हमारे वोट के बगैर भी काम किया है. अब हमारी जिम्मेदारी है कि हम इनका शुक्रिया अदा वोट के जरिए से करें. एक बात हो गई. दूसरी बात तो ये है कि बहुत सारे लोग अभी आपको अलग अलग अंदाज से समझाने आएंगे. आप समझने की कोशिश ना करें. दिल पर इस बात को सोचे कि भाई देखो काम करने वाला कौन है. काम करने वालों को हमें साथ देना है. बस दूसरा कोई मजमा नहीं. यहाँ बैठा हुआ तकरीबन जो मजमा है, हर आदमी, हर औरत, हर मर्द अपने घर के सारे लोगों की निकाल लेंगे तो 4,000 से ज्यादा वोट हमारे हो जाएंगे. ज्यादा एक आदमी का शुक्रिया अदा करना सीने है. अल्लाह के रसूल सल्लल्लाहु अलैहि वसल्लम फरमाते हैं कि जो बंदे का शुक्र अदा नहीं करता वो अल्लाह का शुक्र अदा नहीं करता. जिस बंदे ने हमारे मोहल्ले की खातिर अपने लोगों को नाराज करते हुए उनके खुद के लोग इस मामले से नाराज हैं उनसे कि उन्होंने मुसलमानों के इलाके में काम किया है, लेकिन उसकी परवाह किए बगैर उनकी एक बोली मुझे बहुत याद आती है. ನ್ಯಾಮತುಲ್ಲಾ 70 ವರ್ಷ ಆಯಿತು, 73 ವರ್ಷ ಆಯಿತು, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಇರೋರ್ಗೂ ಎಲ್ಲರಿಗೂ ಒಂದು ಒಳ್ಳೆ ಕೆಲಸ ಮಾಡಿಬಿಡೋಣ ಅಂತ ನನಗೆ ಆಸೆ ಇತ್ತು. ये बात मेरे दिल में बैठ गई है कि ऐसे इंसान जो सबके लिए भलाई चाहते हैं, वो चाहे किसी भी पार्टी में रहो, हमारा भी फर्ज बनता है कि हम भी उनके वक्त में हमारा हक राय दें. ये ना देखें. देखो मुख्तलिफ जगहों पर देखो एक बात मैं और एक बात समझाना चाहता हूँ. हम लोग इतने दिन से क्यों उनको वोट दिए? भाई हमारा काम नहीं करे तो जानते हैं, अपना तकलीफ तो कम से कम नहीं देते. ये बात हमारे जहन में थी. क्या हमारा काम नहीं करे तो जानते हमारा बाप बेटों से तकलीफ तो नहीं है? भाई सोचो, ये आदमी जो हमारे सामने बैठे हैं, इन्होंने ना हमें तकलीफ दी बल्कि हमारा उल्टा बेहतरीन काम किया है. तो अगर जिस आदमी से तकलीफ नहीं है उसको वोट देने में हमें क्या परेशानी है? आप बताएं कि आप अपने दिल पे हाथ रख के देखें कि एक आदमी हमारी इतनी कुर्बानी दे और हम उसके अपने वक्त पर हम उसको जो है धोखा दे दें और उसके खिलाफ जाएं, तो ये कहाँ का इंसाफ है? खुदा की कसम खा के कहता हूँ, अगर आज मुसलमान मिलकर के अगर हम ऐसी शख्सियतों को नजरअंदाज करेंगे, आने वाले जमाने में कोई भी हमारे उम्मीद से लेकर के हमारे काम करने के लिए आगे नहीं आएगा. खुदा की कसम ये मैं जो बोल रहा हूँ, खुदा की कसम खा के बोल रहा हूँ, इसमें एक पैसे की हमारी मफाद भी नहीं है. ना हमने आज तक एक पैसे का मुतालिबा भी सोमना साहब से किया है, ना हम किसी ओहदे का मुतालिबा किया है. ये बराह रास्त उम्मत के लिए हमारी बोली आपके लिए है. इसके अलावा हमारा इसमें कोई हिस्सा नहीं है. आप चाहें तो हमारे मिनिस्टर साहब से भी पूछ सकते हैं.
सच्चे दिल से मैं बोल रहा हूँ, एक आदमी जिन्होंने हमारा काम किया है, हम भी उनके शुक्राने के तौर पर उनके आने वाले वक्त पर उनको जो है वोट दे करके हम उनका शुक्रिया अदा करेंगे। क्या इस बात पर आप राजी हैं? तो मेहरबानी फरमाकर सदके दिल से हाथ उठाएं, सदके दिल से हाथ उठाएं। देखो ये है, ये अल्लाह की तरफ से होना चाहिए कि हम लोगों ने शुक्रिया अदा किया है और ये मुसलमानों का वादा है और वादा निभाना हमारे फर्ज है। वादा खिलाफी करेंगे तो अल्लाह के यहाँ पकड़े जाएंगे। लिहाजा आप लोगों ने वादा किया है, हमारी भी इज्जत बाकी रखें, इसलिए कि हम सारे मसाजिद वालों ने भी सोमन्ना साहब से ये कहा था कि भाई देखो आप हमारा काम करो, हम सारी उम्मत को एक करके आप इस बात की कोशिश करेंगे कम से कम 25-30% भी आपको वोट डलवाएंगे। उन्होंने हमारी इस बात को सामने रखकर हमारे इलाके को जब चमकाया है। गवर्नमेंट उर्दू हायर प्राइमरी स्कूल की तरीबा को सोमन्ना सर का हमारे स्कूल बनाने के लिए मैं तहे दिल से शुक्रिया अदा करती हूँ और हमारी कमेटी का भी अपने तहे दिल से शुक्रिया अदा करती हूँ। ಎಲ್ಲರಿಗೂ ನಮಸ್ಕಾರ। ಶ್ರೀಯುತ ವಿ ಸೋಮಣ್ಣನವರು ಶಾಸಕರು ಗೋವಿಂದರಾಜನಗರ ಹಾಗೂ ವಸತಿ ಸಚಿವರು। ಇವರು ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅರುಂಧತಿ ನಗರ ಶಾಲೆಯನ್ನು ಹಳೆಯ ಶಾಲೆಯನ್ನು ಕೆಡವಿ ಹೊಸ ಶಾಲೆಯನ್ನು ಸುಸಜ್ಜಿತವಾಗಿ ಕಟ್ಟಿಸಿಕೊಟ್ಟಿದ್ದಾರೆ। ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿದ್ದಾರೆ। ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ। अस्सलामुअलैकुम वरहमतुल्लाहि वबरकातुहू। मैं गवर्नमेंट उर्दू हायर प्राइमरी स्कूल अरुंधति नगर की टीचर हूँ। मेरा नाम यास्मीन बेगम है और मैं हमारे श्री सोमन्ना सर की तहे दिल से शुक्रगुजार हूँ कि उन्होंने हमारे इस एरिया के गरीब बच्चों के लिए पुरानी स्कूल को पूरी तरह से डेमोलिश करके एक नई बहुत ही आलीशान और शानदार स्कूल तामीर करवाए हैं। तो तमाम बच्चों का और तमाम असातिज़ा की दुआएं उनके साथ हैं और दुआ करती हूँ कि इसी तरह से वो आगे और काम करें। और मैं अपनी जानिब से, हमारे उस्ताद की मीर मौलिमा की जानिब से और तमाम बच्चों की जानिब से